ಯಾಕೆ ಹೀಗೆ ಮಾಡ್ತೀರಾ? ನಿಮಗೆ ನೀವು ಯಾಕೆ ನೋವು ಕೊಟ್ಕೊಂಡ್ರಿ? ನೀವು ಅನುಭವಿಸ್ತಾರ ನೋವು ಬಂದೈತಿ, ಯಾವ ನೋವು ಅಲ್ಲ ಬಿಡಿ ಭೂಮಿಕಾ. ಅದಕ್ಕೆ ನಿಮಗೆ ನೀವು ಹರ್ಟ್ ಮಾಡ್ಕೋತೀರಾ? ಹರ್ಟ್ ಮಾಡ್ಕೊಂಡಿಲ್ಲ, ನಿಮಗೆ ಗುಣ ಆಗತ್ತೆ ಅಂತ ಹೀಗೆ ಮಾಡಿದೆ ಅಷ್ಟೇ. ಒಳ್ಳೇದಾಗತ್ತೆ ಅಂದ್ರೆ ಯಾಕೆ ಮಾಡಬಾರ್ದು ಹೇಳಿ? ನಿಮಗೆ ನೋವಾದ್ರೆ ನಾನು ಗುಣ ಆಗ್ತೀನಂತ ಹೇಗೆ ಅನ್ಕೊಂಡ್ರಿ? ನೋಡಿ, ಇದನ್ನು ನಾನು ಮಾಡಿದ್ದು ನನ್ನ ಹೆಂಡತಿಗೋಸ್ಕರ. ನಿಮ್ಮ ಜಾಗದಲ್ಲಿ ನಾನು, ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ಹೀಗೆ ಮಾಡ್ತಾ ಇರಲಿಲ್ವ ಹೇಳಿ? ದಯವಿಟ್ಟು ಇದ್ರ ಬಗ್ಗೆ ಮಾತಾಡಬೇಡಿ ಪ್ಲೀಸ್. ಅಕ್ಕವ್ರೆ, ಬಾವವ್ರು ಏನೇ ಮಾಡಿದ್ರು ನಿಮ್ಮ ಒಳ್ಳೇದಕ್ಕೇನೆ ಮಾಡಿರೋದು. ನಮಗೆ ಅರ್ಧ ಕಾಯಿಲೆನ ಗುಣ ಮಾಡುತ್ತೆ ಅಂತ ಹೇಳ್ತಾರೆ. ಯಾರಿಗೆ ಗೊತ್ತು ದೇವ್ರು ಯಾವ ರೂಪದಲ್ಲಿ ಸಹಾಯ ಮಾಡ್ಬೋದು ಅಂತ. ಅದು ನಿಜ ಮಲ್ಲಿ. ಆದರೆ ಬಿಗ್ ಬ್ರೋ ಮಾಡಿದ ತಪ್ಪು ಅಂತ ನಾನು ಹೇಳಲ್ಲ. ಯಾಕೆಂದರೆ ನಿಮಗೆ ಹರ್ಟ್ ಆಗೋವಂಥ ಕೆಲಸನ ಅವ್ನು ಯಾವತ್ತೂ ಮಾಡಲ್ಲ. ನಿಮಗೆ ಒಳ್ಳೇದಾಗಬೇಕು ಅನ್ನೋದು ಮಾತ್ರ ಅವನ ಇಂಟೆನ್ಷನ್ ಅಷ್ಟೇ. ಹೆಂಡತಿಗೋಸ್ಕರ ಮಾಡಿದೆ ಅಂತ ಹೇಳಿದ್ರಲ್ಲ, ಈಗ ಈ ಹೆಂಡತಿನೇ ಕೇಳ್ಕೊತಿದ್ದಾಳೆ. ಇನ್ನು ಮುಂದೆ ಯಾವತ್ತೂ ಈ ಥರದ್ದು ಏನೂ ಮಾಡಬೇಡಿ ಪ್ಲೀಸ್. ಓಕೆ ಮೇಡಮ್, ಮಾಡಲ್ಲ, ಪ್ರಾಮಿಸ್. ಇಲ್ಲ, ನೀವು ಪ್ರಾಮಿಸ್ ಮಾಡಿ. ಪ್ರಾಮಿಸ್ ಪ್ರಾಮಿಸ್ ಪ್ರಾಮಿಸ್. ಗಂಡ ಹೆಂಡತಿ ಕಾಂಪ್ರಮೈಸ್ ಆದಮೇಲೆ ನಮ್ಮಿಬ್ರಿಗೆ ಏನು ಕೆಲಸ ಅಲ್ವಾ? ಹೊರಡೋಣವಾ? ಎಸ್ ಬಿಗ್ ಬ್ರೋ, ಟೇಕ್ ಕೇರ್. ತುಂಬ ನೋವಾಗ್ತಿರ್ಬೇಕು. ಇಲ್ಲ ರೀ, ಏನಂತ ನೋವೇನಾಗ್ತಾ ಇಲ್ಲ ಬಿಡಿ. ಇರಿ, ನಾನು ಆಯಿಂಟ್ಮೆಂಟ್ ತಗೋಬೇಕು. ನಾನು ಆಗಲೇ ಒಂದ್ಸತಿ ಹಚ್ಕೊಂಡಿದ್ದೀನಿ, ದಯವಿಟ್ಟು ಆಯಿಂಟ್ಮೆಂಟ್ ಎಲ್ಲ ಹಚ್ಬೇಡಿ. ಯಾಕೆ ನನ್ನ ಹತ್ರ ಹೇಳಿಲ್ಲ? ಯಾಕೆ ಮುಚ್ಚಿಟ್ರಿ? ಹರಕೆ ಅಂದರೆ ಮನಸ್ಸು ಹೇಳಿದಾಗ ಒಪ್ಕೊಳ್ಳೋದು, ಯಾರನ್ನೋ ಹೇಳಿ ಕೇಳಿ ಮಾಡೋದಲ್ಲ. ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಇದರಲ್ಲಿ ನನ್ನ ಪ್ರೀತಿ, ನಂಬಿಕೆ, ಹಾರೈಕೆ ಇದೆ. ಬಟ್ ಈಗ ನೀವು ತಿಂತಿರೋ ನೋವು ಯಾರು ಹೇಳಿದ್ದು ನಾನು ನೋವು ತಿಂತಾ ಇದ್ದೀನಿ ಅಂತ? ನೋಡಿ, ಆ ಭಗವಂತ ಏನೋ ಶಕ್ತಿ ಕೊಟ್ಟ, ನಾನು ಮಾಡಿದೆ, ನನಗದ್ರ ಬಗ್ಗೆ ಖುಷಿ ಇದೆ ಭೂಮಿಕಾ. ನೋಡಿ, ಜೀವನ ಪೂರ್ತಿ ನಾವಿಬ್ಬರು ಜೊತೆಗಿರಬೇಕು. ಅದಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಸಿಂಪಲ್. ನಿಮ್ಮ ಮಡ್ಲಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಬನ್ನಿ ಬನ್ನಿ ಬನ್ನಿ, ಅತ್ತೆಗಿರ್ಬೇಕಾರೆ. ಓಕೆನಾ? ಭೂಮಿಕಾ, ಬೋರ್ ಆಗ್ತಾ ಇದೆ, ಒಂದು ಕತೆ ಹೇಳಲಾ? ಕಥೆನಾ? ಹಾಂ, ಆನೆದು ಇರುವೆ ಲವ್ ಸ್ಟೋರಿ ಕತೆ. ಲವ್ ಸ್ಟೋರಿ? ಹಾಂ, ಹೇಳಲಾ? ಒಂದು ಊರಲ್ಲಿ ಒಂದು ಆನೆ ಇತ್ತು. ಅದಕ್ಕೆ ತುಂಬ ವಯಸ್ಸಾಗ್ಬಿಟ್ಟಿತ್ತು, ಮೈ ತುಂಬ ಏನೇನೋ ಕಾಯಿಲೆ ಇತ್ತು. ಹಾಂ, ಆದರೆ ಒಂದೇ ಒಂದು ಇರುವೆಗೆ ವಯಸ್ಸಾಗಿರಲಿಲ್ಲ. ಇನ್ನ ಮಲಗಿಲ್ವಾ? ಅದು ಮೈ ಸ್ವಲ್ಪ ಉರಿತಿದೆ ಅಷ್ಟೆ. ಡಾಕ್ಟರ್ ಹೇಳಿದ್ದಾರೆ ಅಲ್ವಾ, ಕೀಮೋ ಆಗಬೇಕಾದ್ರೆ ಇದೆಲ್ಲ ಆಗುತ್ತೆ ಅಂತ. ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ತಾನೇ ಅದಕ್ಕೆ ಅಂತ? ಹಾಂ, ಪೇನ್ ಕಿಲ್ಲರ್ ಕೊಟ್ಟಿದ್ದಾರೆ, ಊರಿಗೆ ಮಾತ್ರ ಕೊಟ್ಟಿದ್ದಾರೆ, ವಿಟಮಿನ್ಸು ಅದು ಇದು ಅಂತ ಏನೇನೋ ಕೊಟ್ಟಿದ್ದಾರೆ. ಟ್ಯಾಬ್ಲೆಟ್ಸ್ ತಗೊಂಡ್ರಾ? ಒಂದು ನಿಮಿಷ. ಸ್ವಲ್ಪ ಹೊತ್ತು ಸಮಾಧಾನ ಆಗುತ್ತೆ, ಆಮೇಲೆ ಮಲ್ಕೋಬೋದು. ಒಂದು ಕೇಳಲ್ಲ, ನಿಮ್ಮ ಮುಖದಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ. ಮೊದಲಿದ್ದ ಭಯ ಇಲ್ಲ. ಇಲ್ಲ, ಗೌತಮವ್ರಿಗೋಸ್ಕರ, ಮಕ್ಕಳಿಗೋಸ್ಕರ, ನಿಮ್ಮೆಲ್ರಿಗೋಸ್ಕರ ನಾನು ಗುಣ ಆಗಬೇಕು. ಆದಷ್ಟು ಬೇಗ ಆಗಬೇಕು, ಅದೇ ನನ್ನ ಗುರಿ. ಗುಣ ಹಾಗೆ ಆಗ್ತೀರ. ಯಾಕೆ ಹೇಳಿ? ನಿಮ್ಮನ್ನ ಬಿಟ್ಟು ಭಾವನ ಬಿಟ್ಟು ನೀವು ಇರೋಕ್ಕಾಗಲ್ಲ. ನಿಮ್ಮಿಬ್ಬರ ಯಾರನ್ನೂ ದೂರ ಮಾಡೋಕ್ಕೂ ಆಗಲ್ಲ.
ಆ ದೇವ್ರು ಬಂದು ದೂರ ಮಾಡೋಕ್ಕಾಗಲ್ಲ. ನಿಮಗೆ ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ, ನಾವು ನೋಡ್ತೀವಿ ಕೂಡ. ಥ್ಯಾಂಕ್ ಯು. ಯಾಕೆ ಅಂತಂದರೆ ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದೇ ಆಗುತ್ತೆ, ಕೆಟ್ಟದಾಗೋ ಚಾನ್ಸೇ ಇಲ್ಲ. ಆ ನಂಬಿಕೆ ನನಗೂ ಇದೆ. ಏನೋ ಅಕ್ಕ ತಂಗಿ ಇವರು ಭಾರಿ ಚರ್ಚೆ ಏನೋ ಮಾಡ್ತಾ ಇದ್ದೀರಾ? ಫ್ಯೂಚರ್ ಪ್ಲಾನಿಂಗ್, ನಿಮ್ಮ ಮದುವೆದು ಸಿಲ್ವರ್ ಜೂಬ್ಲಿ ಬಗ್ಗೆ ಪ್ಲಾನಿಂಗ್ ಮಾಡ್ತಾ ಇದ್ವಿ. ಫಾಸ್ಟ್ ಫಾರ್ವರ್ಡು ಅಷ್ಟು ಮುಂದೆ ಕೊಟ್ಟೋಗಿದ್ದೀರಾ? ಯಾಕೆ ಆಗಬಾರ್ದಾ? ಹೋಗ್ಬೋದು, ಇದರಲ್ಲಿ ನಂದೇನಿದೆ, ಎಲ್ಲ ನಿಮ್ಮ ಅಕ್ಕನ ಇಚ್ಛೆ, ಅವ್ರು ಹೇಗೆ ಹೇಳ್ತಾರೋ ಹಾಗೆ. ಸರಿ ಆಯಿತು, ನನ್ನ ಶಿಫ್ಟ್ ಮುಗೀತು. ಇವಾಗ ನಾನು ಪ್ಲಾನಿಂಗ್ ಬಗ್ಗೆ ಕೆಲಸ ಮಾಡಬೇಕು. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಥ್ಯಾಂಕ್ ಯು. ಮಾತ್ರ ತಗೊಂಡ್ರಾ? ಹಾಂ, ನಾನು ತಗೊಂಡೆ. ನೀವು ಆಯಿಂಟ್ಮೆಂಟ್ ಹಚ್ಚಿದ್ರಾ? ಹಾಂ, ಬನ್ನಿ ಮಲ್ಕೊಳ್ಳಿ. ನಂಗೆ ನಿದ್ದೆ ಬರ್ತಿಲ್ಲ, ನೀವು ಮಲ್ಕೊಳ್ಳಿ. ಕೂತಿದ್ರಲ್ಲಿ ನಿದ್ದೆ ಬರುತ್ತೆ, ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಿದ್ರೆ ಬರುತ್ತೆ. ಬನ್ನಿ ಬನ್ನಿ ಬನ್ನಿ. ಹುಷಾರ್. ಮಲ್ಕೊಳ್ಳಿ. ಇರಲಿ, ಥ್ಯಾಂಕ್ ಯು. ಇನ್ನೊಂದು ಕತೆ ಹೇಳ? ಬೇಡಪ್ಪ, ನಿಮ್ಮ ಆನೆಗೆ ಇರುವ ಕತೆ ನಂಗೆ ಬೇಡಪ್ಪ. ಇಲ್ಲ 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 ಸಿ ಕ್ಯಾರೆಕ್ಟರ್ಸ್ ಅದೇನೆ, ಆದರೆ ಈ ಸರ್ತಿ ಕಥೆನೇ ಬೇರೆ ಥರ ಇರುತ್ತೆ. ಟೋಟಲ್ ಟ್ರಾಜಿಡಿ, ಡ್ರಾಮಾ, ಆ್ಯಕ್ಷನ್ನು, ಪೊಲಿಟಿಕಲ್. ಹೇಳ? ಈ ಟೈಮಲ್ಲ, ಹೇಳಿ. ಈ ಸರ್ತಿ ಏನಾಯ್ತು ಅಂದರೆ, ದೊಡ್ಡ ಕಾಡಲ್ಲಿ ಒಂದು ಪುಟ್ಟ ಆನೆ ಮರಿ ಇತ್ತು. ನೀವು ಅದೇ ಕತೆ ಹೇಳ್ತಿದ್ದೀರಾ? ಏಯ್ ನಾನು ಹೇಳೋದು ಕೇಳ್ರಿ. ಅದಾದ್ಮೇಲೆ ಅದೇ ಕಾಡಲ್ಲೇ ಆ ಆನೆ ಗಾತ್ರದ್ದೇ ಒಂದು ಇರುವೆ ಇತ್ತಂತೆ. ಹಾಂ, ಆಮೇಲೆ ಅವರು ಇಬ್ಬರು ಮದುವೆ ಆದರು. ಅವ್ರ ಕಥೆ ನಮ್ಮ ಥರ ಮುಂದೆವರಿತು ಅಷ್ಟೇ ತಾನೆ? ಯಾಕೆ ಇರೋಕ್ಕಾಗಲ್ವಾ? ಇರುತ್ತೆ, ನೀವು ಕೇಳಿಸ್ಕೊಳ್ಳಿ. ನೋಡಿ, ನೀವು ಹಂಗೆಲ್ಲ ಸುಮ್ಮನೆ ನಗಬೇಡಿ. ಕಣ್ಣು ಮುಚ್ಕೊಂಡು ಸುಮ್ಮನೆ ನಾನು ಹೇಳೋ ಕಥೆನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ. ಓಕೆ, ಕಣ್ಣು ಮುಚ್ಕೊಳ್ಳಿ. ಹಾಂ, ಸೊ ಆ ಕಾಡಲ್ಲಿ ಇಷ್ಟು ದಪ್ಪ ಆನೆ ಇತ್ತಲ್ಲ, ಅದರ ಅಷ್ಟೇ ದಪ್ಪದೊಂದು ಇರುವೆ ಇತ್ತಲ್ಲ.